ರೀ ಇದೇ ಅಲ್ವೇನ್ರಿ ಆ ದಿವ್ಯಾ ಅನ್ನೋರ ಮನೆ? ಹೌದು ಸರ್, ಇದೇ ಮನೇನೆ. ಕರಿಯೋಗಿ, ಮನೇಲಿ ಯಾರಿದ್ದಾರೆ? ಮನೇಲಿ ಯಾರಿದ್ದೀರಾ? ಬನ್ನಿ ಆಚೆಗೆ. ಹಲೋ, ಯಾರಿದ್ದೀರಿ ಮನೇಲಿ? ನಾವು ಪೊಲೀಸ್ ಬಂದಿದ್ದೀವಿ, ಬನ್ನಿ ಆಚೆ. ನಮಸ್ಕಾರ ಮೇಡಮ್ ಅವರೇ, ನಾನೇ ದಿವ್ಯಾ ಅಂತನ. ಇವರು ನಮ್ಮಮ್ಮ ಚಂದ್ರಮ್ಮ ಅಂತನ. ನಾವೇ ಕಂಪ್ಲೇಂಟ್ ಕೊಟ್ಟಿದ್ದು. ನೀವೇನ್ರಿ ದಿವ್ಯಾ ಅಂದ್ರೆ? ನೀವು ಕಂಪ್ಲೇಂಟ್ ಕೊಟ್ಟಿದ್ಯಾರು? ನಂದಿನಿ ಮತ್ತೆ ಅವ್ರ ಅಣ್ಣ ಚಂದ್ರು ಅಂತ ಅಲ್ವಾ? ಅವ್ರ ಮನೆಯಲ್ಲಿದೆ? ನಮ್ಮೂರಲ್ಲೇ ಇದೆ ಸರ್. ಅವರೊಂದಿಷ್ಟು ಶ್ರೀಮಂತರು. ನಮಗೆ ಅವ್ರ ಮೇಲೆ ಅನುಮಾನ ಇದೆ, ಅದಕ್ಕೋಸ್ಕರ ಕಂಪ್ಲೇಂಟ್ ಕೊಟ್ವಿ. ಬರೀ ಅನುಮಾನನೋ ಅಥವಾ ಕನ್ಫರ್ಮ್? ಅಥವಾ ನೀವೇನಾದ್ರೂ ಸಾಕ್ಷಿ ಇಟ್ಟಿದ್ದೀರೋ ಅದಕ್ಕೆ? ಆಕ್ಸಿಡೆಂಟ್ ಮಾಡಿರೋದು ಅವರೇ ಅಂತ ಏನಾದರೂ ಸಾಕ್ಷಿ ಇಟ್ಟಿದ್ದೀರಾ ಏನಾದ್ರೂ? ನಮ್ಮ ಹತ್ರ ಸಾಕ್ಷಿ ಗೀಕ್ಷಿ ಏನೂ ಇಲ್ಲ ಸರ್. ಅವತ್ತು ಅದು ಯಾರು ಗುದ್ಕೊಂಡು ಹೋದ್ರೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕೆಂಪು ಬೈಕ್ ಅಂತೆ. ಇವಳು ಮತ್ತೆ ಇವ್ರ ಅತ್ತೆ ಹೋಗ್ತಾ ಇದ್ರು. ಹಂಗಾಗಿ ಆ ಚಂದ್ರುಗೆ ನಮ್ಮ ದಿವ್ಯನ್ ಕಂಡ್ರೆ ಆಗ್ತಾ ಇರಲಿಲ್ಲ, ನಂದಿನಿಗೂ ಮತ್ತೆ ಚಂದ್ರುಗೂ. ಹಂಗಾಗಿ ಎಲ್ಲ ದ್ವೇಷದ ಮೇಲೆ ಅವರೇ ಮಾಡಿರ್ಬೇಕೇನೋ ಅಂತ ನಮಗೆ ಅನುಮಾನ ಬಂದು ಕಂಪ್ಲೇಂಟ್ ಕೊಟ್ಟಿರೋದು ಅಷ್ಟೇ. ಅವ್ರ ಮನೆ ತೋರಿಸ್ತೀನಿ ಬನ್ನಿ ಸರ್, ನೀವೇ ವಿಚಾರಿಸಿ ಅದೇನು ಅಂತನ. ಅವರೇ ಮಾಡಿದ್ರೆ ಅವ್ರನ್ನಂತೂ ಸುಮ್ಮನೆ ಬಿಡಬೇಡಿ. ನನ್ನ ಮಗಳು ಕಾಲು ಮುರಿಯೋಕೆ ಅವರೇ ಕಾರಣ. ಮತ್ತೆ ಹೆಂಗ್ರಿ ಅವ್ರ ಮೇಲೆ ನೀವು ಕಂಪ್ಲೇಂಟ್ ಕೊಟ್ರಿ ಅನುಮಾನದ ಮೇಲೆ? ಆ ಥರ ಎಲ್ಲ ಅನುಮಾನದ ಮೇಲೆ ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಏನಾದರೂ ಸಾಕ್ಷಿ ಇರಬೇಕಲ್ಲ ಸರ್. ಸಾಕ್ಷಿ ಕೊಡಕ್ಕೆ ಅಲ್ಲಿ ಆ CC ಕ್ಯಾಮ್ರಾ ಇಲ್ಲ, ನಮ್ಮ ಹತ್ರ ಮೊಬೈಲ್ ಇರಲಿಲ್ಲ, ಏನೂ ಇಲ್ಲ. ಆರಾಮಾಗಿ ನಾವು ಒಳ್ಳೆ ರೋಡಲ್ವಾ ನೆಡ್ಕೊಂಡು ಹೋಗ್ತಾ ಇದ್ವಿ. ಇದ್ಕಿದ್ದಂಗೆ ಯಾವನೋ ಬಂದು ಬೈಕ್ನವ್ನು ಗುದ್ಕೊಂಡು ಹೋದ. ಯಾರು ಅಂತ ನಮಗೆ ನಂಬರು ನೋಡ್ಕೊಳಕ್ಕಾಗಲಿಲ್ಲ, ಯಾರು ಅಂತ ಅವನ ಮುಖನೂ ನೋಡೋಕ್ಕಾಗಲಿಲ್ಲ. ಹಂಗೆ ಫಾಸ್ಟಾಗಿ ಹೊರಟೋಗ್ಬಿಟ್ಟ. ಹಂಗಿದ್ಮೇಲೆ ನಾವು ಏನು ಸಾಕ್ಷಿ ಇಟ್ಕೊಳಕ್ಕಾಗುತ್ತೆ ಸರ್? ನಮಗೆ ಆಗದೆ ಇರೋರ ಮೇಲೆ ತಾನೇ ನಮ್ಗೆ ಅನುಮಾನ ಬರೋದು ಅವಾಗ. ಅದಕ್ಕೆ ನಾವು ನಮ್ಗೆ ಆಗದೆ ಇರೋರು ಅವರೇ ಮಾಡಿರ್ಬೇಕೇನೋ ಅನ್ನೋ ಅನುಮಾನದ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದಿನ ಕೆಲಸ ನಿಮಗೆ ಬಿಟ್ಟಿದ್ದು. ನೀವೇ ಅವ್ರನ್ನ ವಿಚಾರಣೆ ಮಾಡಿ ಸತ್ಯ ಏನು ಅಂತೇಳಿ ಕಂಡಿಡೀರಿ ಸರ್. ನಮಗೆ ನ್ಯಾಯ ಕೊಡಿಸಿ. ಓಕೆ ಅಮ್ಮ, ನಾವು ನಮ್ಮ ಕೈಲಾದಷ್ಟು ಟ್ರೈ ಮಾಡ್ತೀವಿ. ಅದು ಯಾರು ಕಂಡುಹಿಡಿಯೋಕ್ಕೆ ಅಂತನ, ಯಾರು ಗುದ್ಕೊಂಡು ಹೋಗಿರೋದು, ಯಾರು ಬೈಕು ಅಂತನ ನೋಡೋಣ. ಸಾಕ್ಷಿ ಆಧಾರಗಳು ಯಾವುದೂ ಸಿಗದೆ ಇರೋ ಕಾರಣ ಯಾರು ಅಂತ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ನಮ್ಮ ಲೆವೆಲ್, ನಮ್ಮ ಪ್ರಯತ್ನ ಮೀರಿ ನಾವು ಟ್ರೈ ಮಾಡ್ತೀವಿ. ಓಕೆ, ಅವ್ರ ಮನೆಯಲ್ಲಿದೆ ಅಂತ ಸ್ವಲ್ಪ ತೋರಿಸಿ, ಅವ್ರನ್ನ ವಿಚಾರಣೆ ಮಾಡಬೇಕು. ನಂದಿನಿ ಮತ್ತು ಆ ಚಂದ್ರು ಅನ್ನೋರ ಮನೆ. ಸರಿ ಸರ್, ತೋರಿಸ್ತೀವಿ. ಅಮ್ಮ ಕರ್ಕೊಂಡೋಗಿ ತೋರ್ಸಮ್ಮ ಆ ನಂದಿನಿ ಮನೇನು ಮತ್ತೆ ಆ ಚಂದ್ರು ಮನೇನು. ಸರಿ ಆಯ್ತು ಕಣೆ ದಿವ್ಯಾ, ನೀನು ಒಳಗಡೆ ಹೋಗು, ನಾನು ಇವ್ರಿಗೆ ತೋರಿಸ್ಬರ್ತೀನಿ. ಬನ್ನಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳ ಪರಿಸ್ಥಿತಿ ನೋಡಿ, ವೀಲ್ ಚೇರ್ ಮೇಲೆ ಓಡಾಡಂಗಾಗಿದೆ ಈಗ. ಅದಕ್ಕೆ ಕಾರಣ ಅದನ್ನಂತೂ ಸುಮ್ಮನೆ ಬಿಡಬೇಡಿ ನೀವು. ಬನ್ನಿ, ಕರ್ಕೊಂಡೋಗಿ ತೋರಿಸ್ತೀನಿ ಅವ್ರ ಮನೆ ಹತ್ರ. ಮೇಡಮ್ ಅವರೇ, ಇದೆ ಆ ನಂದಿನಿ ಮನೆ. ಅವ್ರ ಅಣ್ಣವ್ರ ಮನೆ ಇಲ್ಲೇ ಇದೇ ಊರಲ್ಲೇ, ಅಲ್ಲೇ ಐತೆ. ಕರ್ಕೊಂಡು ಹೋಗ್ತೀನಿ. ಮೊದಲು ಇವಳನ್ನ ವಿಚಾರಿಸಿ. ನಂದಿನಿ ಅವರೇ, ನಂದಿನಿ ಅವರೇ, ನಂದಿನಿ ಅವರೇ. ಮೇಡಮ್, ಪೊಲೀಸಾ? ಏನ್ ಮೇಡಮ್, ಏನಕ್ಕೆ ನಮ್ಮನೆ ಹತ್ರ ಬಂದಿದ್ರಾ? ಏನಾಯ್ತು? ಏನೂ ಇಲ್ಲ, ನಿಮ್ಮ ಮೇಲೆ ಒಬ್ರು ಕಂಪ್ಲೇಂಟ್ ಮಾಡಿದ್ರು, ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೀವಿ. ನೀವೇನಾ ನಂದಿನಿ? ಹೌದು ಮೇಡಮ್, ನಾನೇ ನಂದಿನಿ. ಯಾಕೆ, ಯಾರು ಮೇಡಮ್ ಕಂಪ್ಲೇಂಟ್ ಕೊಟ್ಟಿರೋದು? ಏನಾಯ್ತು ಅಂತದ್ದು ಕಂಪ್ಲೇಂಟ್ ಕೊಡುವಂಥದ್ದು? ನಾವೇನು ಮಾಡಿದ್ವಿ? ದಿವ್ಯಾನವ್ರ ಅಮ್ಮನಿಗೂ ಕಂಪ್ಲೇಂಟ್ ಕೊಟ್ಟು ಬಂದಿರಂಗೆ ಕಾಣ್ತಾರೆ. ಅದಕ್ಕೆ ಪೊಲೀಸ್ನವ್ರು ಬಂದಿರಂಗಿದ್ದಾರೆ. ಬರಲಿ ಬರಲಿ. ಈ ನಂದಿನಿ ನಾಯಿ ಹಾಕ್ನೋಗಿ ಹಾಕಬೇಕು ಜೈಲಿಗೆ ಸರಿಯಾಗಿ. ಅವ್ರ ಅಣ್ಣ ಇನ್ನ ಇವಳನ್ನು ನನ್ನ ಮಗನ್ನೇ ಇಟ್ಕೊಡ್ತಾರೆ, ಜೈಲಿಗೆ ಕಳಿಸ್ತಾರೆ. ನೋಡಿ, ನಿಮ್ಮ ಮೇಲೆ ದಿವ್ಯಾ ಅನ್ನೋರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನೋ ಅವ್ರ ಮೇಲೆ ಬೇಕು ಅಂತಲೇ ನೀವು ಬೈಕ್ ಗುದ್ದಿಸ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಣ್ಣ ನೀವು ಸೇರ್ಕೊಂಡು ಆಕ್ಸಿಡೆಂಟ್ ಮಾಡಿ ಅವ್ರನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ, ಅವ್ರ ಕಾಲು ಮುರಿದಾಕಿದ್ದೀರಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದಕ್ಕೆ ಇದ್ರ ಬಗ್ಗೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೀವಿ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಎಲ್ಲಿ ನಿಮ್ಮ ಅಣ್ಣ ಎಲ್ಲಿದ್ದಾರೆ? ಮೇಡಮ್, ಆ ದಿವ್ಯಾ ಕಾಲು ಮುರಿದಿರೋದು ಕಾರಣ ನಾವಲ್ಲ, ನಾನು ನಮ್ಮ ಅಣ್ಣ ಯಾವತ್ತೂ ಕಾರಣ ಆಗೋಕ್ಕಾಗಲ್ಲ. ಯಾಕೆಂದ್ರೆ ನಾವಂಥದ್ದು ಮಾಡೋದು ಇಲ್ಲ. ಬೇಕು ಅಂದರೆ ನಮ್ಗೇನ ತೊಂದರೆ ಕೊಟ್ಟರೆ ಎದುರುಗಡೆ ನಿಂತ್ಕೊಂಡು ಕೇಳ್ತೀವಿ ಹೊರತು, ನ್ಯಾಯ ಕೇಳ್ತೀವಿ ಹೊರತು ಹಿಂಗೆಲ್ಲ ಹಿಂದೆಗಡೆಯಿಂದ ಚೂರಿ ಹಾಕುವಂಥವ್ರಲ್ಲ ನಾವು. ನಮ್ಗಂತ ಬುದ್ಧಿನೂ ಇಲ್ಲ, ನನಗಾಗಲಿ ನಮ್ಮ ಅಣ್ಣನಿಗಾಗಲಿ. ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೇಡಮ್. ಇದನ್ನ ನಾನು ಒಪ್ಪೋಕ್ಕೆ ಸಾಧ್ಯನೇ ಇಲ್ಲ. ಮತ್ತೆ ಅವ್ರು ಹೇಳ್ತಿದಾರಲ್ರಿ ನಂದಿನಿ ಅವರೇ, ನೀವೇ ದ್ವೇಷದಿಂದನ ಅವಳಿಗೆ ದಿವ್ಯಾ ಅನ್ನೋರಿಗೆ ಕಾಲು ಮುರಿಬೇಕು ಅಂತ ಹೇಳ್ಬಿಟ್ಟು ಯಾರಿಗೋ ದುಡ್ಡು ಕೊಟ್ಬಿಟ್ಟು ಬೈಕ್ ಅಲ್ಲಿ ಗುದ್ದುಬಿಡು ಅಂತನ ಹೇಳಿ ಕಳಿಸಿದ್ದೀರಾ, ಫೋನ್ ಮಾಡಿ ಹೇಳಿದ್ದೀರಾ. ದಿವ್ಯಾ ಅವರು ಅಲ್ಲಿ ಹೊಲ್ದ ಹತ್ರ ಹೋಗೋದು ನೋಡ್ಬಿಟ್ಟೇನೆ ಫೋನ್ ಮಾಡಿ ಹೇಳಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನೂ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮಗೆ ಅವ್ರ ಕಂಡ್ರೆ ಆಗ್ತಾ ಇರಲಿಲ್ವಂತೆ. ರೀ ಸ್ಮಿತಾ, ಹೋಗಿ ಅವ್ರ ಅಣ್ಣ ಎಲ್ಲಿದ್ದಾರೆ ಕರ್ಕೊಂಬನ್ನಿ, ಹೋಗಿ ಇಬ್ರು ಇಲ್ಲೇ ವಿಚಾರಣೆ ಮಾಡೋಣ. ಸರಿ ಸರ್, ಆಯಿತು. ಹೋಗ್ರಿ, ಇವ್ರಿಗೆ ಅವ್ರ ಮನೆ ತೋರಿಸೋಗಿ. ನಡೀರಿ ಮೇಡಮ್ ಅವರೇ, ನಾನು ತೋರಿಸ್ತೀನಿ ಇವ್ರ ಅಣ್ಣನ ಮನೆ ಎಲ್ಲಿದೆ ಅಂತನ. ಕರ್ಕೊಂಬನ್ನಿ, ಇಬ್ರು ಒಂದೇ ಹತ್ರ ನಿಲ್ಲಿಸಿ ವಿಚಾರಣೆ ಮಾಡಿ, ಗೊತ್ತಾಗುತ್ತೆ, ಬಾಯ್ ಬಿಡ್ತಾರೆ ಅವಾಗಾದ್ರೂ. ಅಯ್ಯೋ 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 ಅಯ್ಯೋ, ಏನೇ ಮಾಡಿದೆ ನಂದಿನಿ? ಪೊಲೀಸ್ನವ್ರು ಬಂದೇವರಲ್ಲೇ, ಒಂದು ಹೆಣ್ಣುಡುಗಿ ಆಗಿ ಇನ್ನೊಂದು ಹೆಣ್ಣುಡುಗಿ ಜೀವ ತೆಗಿಯಕ್ಕೆ ನೀನು ಬೈಕ್ ಆಕ್ಸಿಡೆಂಟ್ ಮಾಡಿಸಿದ್ಯೇನೆ? ಅಯ್ಯೋ 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 ಅಯ್ಯೋ, ನೀ ಇಂಥ ಕೆಲಸ ಮಾಡಿರ್ತೀಯ ಅಂತ ನನಗಂತೂ ಗೊತ್ತಿರಲಿಲ್ಲ. ಏನೇ ಇಂಥ ಕೆಲಸ ಮಾಡಿದ್ಯಾ? ನಿನ್ಗೆ ಹೆಂಗೆ ಬಂತು ಧೈರ್ಯ ಇಷ್ಟೊಂದು? ಅಲ್ಲ, ಇಂಥ ಕೆಲಸ ಮಾಡಕ್ಕೆ ಹೆಂಗಾದ್ರೂ ಮನ್ಸು ಬಂತೆ ನಿನ್ಗೆ? ಯಾಕೆ ಇಂಥದ್ದು ಮಾಡಿದೆ? ಪೊಲೀಸ್ನವ್ರು ಬಂದು ನಿನ್ನ
ಮೇಲೆ ನಮ್ಮ ಮನೆ ಹತ್ರ ಬಂದು ಅತ್ತೆ ಯಾಕೆ ಹಂಗಾಡ್ತಾ ಇದ್ದೀರಾ? ಏನಾಯ್ತೀಗ? ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲೇ, ಮಾಡಬಾರ್ದು ಮಾಡ್ಬಿಟ್ಟು ಅಲ್ಲ ದಿವ್ಯನ ಸಾಯ್ಸಕ್ ಹೋದವರು ನೀವ? ಅವಳ ಕಾಲು ಮುರಿದಾಕಿದ್ದು. ಅಯ್ಯೋ ನಿನ್ಗೇನ್ ಬಂದಿತ್ತೆ ಅಂತದು? ಅವಳ ಮೇಲೆ ಯಾಕೆ ಅಷ್ಟೊಂದು ದ್ವೇಷ ನಿನ್ಗೂ ನಿಮ್ಮ ಅಣ್ಣಗೂ? ನಮ್ಮ ಮನೆ ಮರ್ಯಾದಿನ ಬೀದಿಗೆ ತಂದ್ಬಿಟ್ಟಿಯಲ್ಲೇ, ಪೊಲೀಸ್ನ ನಮ್ಮ ಮನೆ ಹತ್ರ ಹುಡ್ಕೊಂಬರಂಗ್ ಮಾಡ್ಬಿಟ್ಟಿಯಲ್ಲ. ಸಿದ್ಧ ಬರ್ಲಿ ಇರು ಹೇಳ್ತೀನಿ. ನೋಡಪ್ಪ ನಿನ್ ಹೆಂಡತಿ ಎಂತ ಕೆಲಸ ಮಾಡ್ಯವಳೆ ಅಂತಾನ. ಅವನು ಹೊಸ ಹೊಡ್ಕೊಂಡೋಗ್ಯವನು, ಇಲ್ಲಿ ಇರ್ಬೇಕಾಗಿತ್ತು. ಅವನು ನೋಡಿದ್ರೆ ಗೊತ್ತಾಗೋದು ನಿನ್ ಬಂಡವಾಳ ಏನು ಅಂತಾನ. ಯಾರಮ್ಮ ನೀನು? ಸುಮ್ಮನೆ ಸ್ವಲ್ಪ ನಿಂತ್ಕೊಂಡಿರ್ತೀಯಾ? ನಾವು ವಿಚಾರಣೆ ಮಾಡ್ತಾ ಇದೀವಿ, ವಿಚಾರಿಸ್ತಾ ಇದೀವಿ. ನೀವ್ಯಾರು? ನಾನು ಇವಳ ಅತ್ತೆ ಸರ್. ನೋಡಿ ಎಂತ ಕೆಲಸ ಮಾಡ್ಯವಳೆ, ಒಬ್ಬ ಕಾಲ್ ಮುರಿಯಕ್ಕೆ ಇವಳು ಕಾರಣ ಆಗ್ಯವಳೆ. ಇಂಥ ಸೊಸೆ ಬೇಕಾ ನಮ್ಮ ಮನೆಗೆ? ನೋಡಿ, ಅವರು ಕಾಲ್ ಮುರಿದಿದ್ದಾರೆ, ಅದಕ್ಕೆ ಅವರೇ ಕಾರಣ ಅಂತ ಇನ್ನೂ ಕನ್ಫರ್ಮ್ ಆಗಿಲ್ಲ. ಯಾವ ಸಾಕ್ಷಿ ಆಧಾರ ಇಲ್ಲ. ಏನಂದ್ರೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ವಿಚಾರಣೆ ಮಾಡಕ್ಕೆ ಅಷ್ಟೇ ಬಂದಿರೋದು. ಸುಮ್ಮನೆ ಏನು ತಿಳ್ಕೊಳ್ದೆ ಮಾತಾಡಕ್ಕೆ ಹೋಗ್ಬಾರ್ದು. ಸುಮ್ಮನೆ ನಿಂತ್ಕೊಳ್ಳಿ ಸ್ವಲ್ಪ ಹೊತ್ತು, ನಾವು ವಿಚಾರಣೆ ಮಾಡ್ತಾ ಇದೀವಿ ತಾನೇ? ಹಂಗಲ್ಲ ಸರ್. ಹಂಗೂ ಇಲ್ಲ ಹೆಂಗೂ ಇಲ್ಲ, ಸುಮ್ಮನೆ ನಿಂತ್ಕೋಬೇಕು ಅಷ್ಟೇ. ಸರ್ ಹೇಳಿ, ಏನಾಗಬೇಕಾಗಿತ್ತು? ನನ್ನೇ ಕರೆಸಿದ್ದು? ಆ ದಿವ್ಯಾ ಅನ್ನೋರು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಿಮ್ಮ ಮೇಲೆ ಮತ್ತೆ ನಂದಿನಿ ಅನ್ನೋರ ಮೇಲೆ. ಅವರು ನಿಮ್ಮ ಸಿಸ್ಟರ್ ಅಂತೆ. ನೀವಿಬ್ರು ಸೇರ್ಕೊಂಡು ಯಾರಿಗೂ ಸುಪಾರಿ ಕೊಟ್ಬಿಟ್ಟು ಅವ್ರ ಮೇಲೆ ಬೈಕ್ ಹತ್ತಿಸ್ಬಿಟ್ಟು ಅವ್ರ ಪ್ರಾಣಕ್ಕೆ ಅಪಾಯ ತಂದಿದ್ದೀರಾ ಅಂತ ಹೇಳ್ಬಿಟ್ಟು ಅವ್ರು ಕಂಪ್ಲೇಂಟ್ ಮಾಡಿದ್ದಾರೆ. ಅದಕ್ಕೆ ವಿಚಾರಣೆ ಮಾಡೋಣ ಅಂತ ಬಂದಿದ್ದೀವಿ. ನಿಜ ಏನ್ರಿ ಅದೆಲ್ಲ? ನಿಮಗೂ ಅವ್ರಿಗೂ ಏನು ದ್ವೇಷ ಇದ್ದೆ? ದ್ವೇಷದಿಂದ ಈ ಥರ ಎಲ್ಲ ಮಾಡಿದ್ದೀರಾ? ಸರ್, ಅವರು ಕಂಡ್ರೆ ನಮ್ಗೆ ಆಗಲ್ಲ ಅಂತ ನಮಗೆ ಎಲ್ರಿಗೆ ಊರಿನ ಎಲ್ರಿಗೂ ಗೊತ್ತು, ಅದು ನಿಜಾನೇ. ಆದರೆ ನಾವು ಅವಳಿಗೆ ಆಕ್ಸಿಡೆಂಟ್ ಮಾಡಿದ್ದೀವಿ ಅನ್ನೋದು ಅದು ಶುದ್ಧ ಸುಳ್ಳು ಸರ್. ನಮಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ, ಎಂಥದ್ದು ಇಲ್ಲ. ಅದು ಯಾರು ಗುದ್ಕೊಂಡು ಹೋದ್ರು ಅಂತ ಗೊತ್ತಿಲ್ಲ. ಯಾರೋ ಗುದ್ಬಿಟ್ಟು ನೋಡ್ದೆ ಹಂಗೆ ಹೋಗಿದ್ದಾರೆ ಅಷ್ಟೇ. ಅದು ನಾವಂತೂ ಅಲ್ಲ ಸರ್. ನಾವ್ಯಾಕೆ ಸರ್ ಇಂಥ ಕೆಲಸ ಮಾಡಲಿ? ನಮಗೇನು ಬುದ್ಧಿ ಇಲ್ವಾ? ನಾವು ಎಜುಕೇಟೆಡೇ ಸರ್. ಇಂಥ ಕೆಲಸ ಮಾಡಿದ್ರೆ ಜೈಲಿಗೆ ಹೋಗ್ಬೇಕು ಅಂತನ ನಮ್ಗೆ ಚೆನ್ನಾಗಿ ಗೊತ್ತು ಸರ್. ನನ್ನ ತಂಗಿ ಆಗಲಿ ನಾನಾಗಲಿ ಇದಕ್ಕೆ ಕಾರಣ ಅಲ್ಲ ಸರ್. ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನೀವು ಅವ್ರ ಮಾತು ಕೇಳೋಕ್ಕೆ ಹೋಗಬೇಡಿ ಸರ್. ಹೌದೌದು, ಸುಳ್ಳು ಕಂಪ್ಲೇಂಟ್ ಕೊಡ್ತೀವಿ. ಇವ್ರು ಹೇಳೋದೆಲ್ಲ ನಿಜ, ನಾವ್ ಹೇಳೋದೆಲ್ಲ ಸುಳ್ಳು. ನನ್ನ ಮಗಳಿಂದ ಬಿದ್ದಿದ್ದ ಸರ್ ಇವ್ನ ಮದ್ವೆ ಆದ್ರೂ. ಅದಕ್ಕೆ ಆಮೇಲೆ ನಾನೇ ಬೈದು ಬುದ್ಧಿ ಹೇಳಿದ್ಕೆ ನನ್ನ ಮಗಳು ಇವನ್ನ ಬಿಟ್ಲಲ್ಲ ಅನ್ನೋ ಸಿಟ್ಟಿಗೆ ಇವನೇ ಹೆಂಗ್ ಮಾಡಿರ್ಬೋದು. ಅದು ಅಲ್ಲದೆ ನಂದಿನಿಗೂ ಸಿಟ್ಟಿತ್ತು. ನನ್ನ ಮಗಳು ಇವನು ಅವ್ರ ಅಣ್ಣ ಜೊತೆಗೆ ಓಡಾಡ್ತಿದ್ರಲ್ಲ, ಅದನ್ನ ಸಹಿಸ್ಕೆಮಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಹೆಂಗಾದ್ರೂ ಮಾಡಿ ಕಾಲ್ ಮುರಿಬೇಕು, ಓಡಾಡಕ್ ಆಗ್ದಂಗ್ ಮಾಡ್ಬೇಕು ಅಂತಾನ ಇವ್ರೆ ಏನೋ ಮಾಡಿದ್ದಾರೆ. ನನಗೆ ಗೊತ್ತಿದೆ, ಇವರು ಸುಳ್ಳು ಹೇಳ್ತಾ ಇದಾರೆ. ಜೈಲಿಗೆ ಎಳ್ಕೊಂಡೋಗಿ ಒಳಕಾಕಿ ಸರಿಯಾಗಿ ಬಿಗಿರಿ ಸರ್, ಅವಾಗ ಬಾಯ್ ಬಿಡ್ತಾರೆ. ನನ್ನ ಮಗಳಿಗೆ ಹಿಂಗಾಗಿರೋದಕ್ಕೆ ಕಾರಣನೇ ಇವರಿಬ್ರೇನೆ. ಏನಮ್ಮ ಹಿಂಗೆ ಮಾತಾಡ್ತಾ ಇದೆಯಲ್ಲ? ಈ ಥರ ಸುಳ್ಳು ಹೇಳ್ಬಾರ್ದು ಯಾರ ಮೇಲೂ. ನಿಮ್ಮ ಹತ್ರ ಏನು ಸಾಕ್ಷಿ ಇದೆಯಾ? ನಾವೇನಾದ್ರೂ ಗುದ್ದಿದ್ದೀವಿ ಅಥವಾ ನಾವು ಯಾರಿಗಾದ್ರೂ ಸುಪಾರಿ ಕೊಟ್ಟು ಮಾಡಿಸಿದೀವಿ ಅನ್ನೋದಕ್ಕೆ ಏನಾನ ಸಾಕ್ಷಿ ಐತಾ? ನೋಡಿರೋ ಪ್ರೂಫ್ ಇದೆಯಾ ಹೇಳಿ? ನಾವೇ ಅಂತನ ಹೆಂಗೆ ಹೇಳ್ತೀರಾ? ನಮ್ಮ ಮೇಲೆ ಯಾಕೆ ಸುಮ್ಮನೆ ನಿಮ್ಮ ದ್ವೇಷ? ನಾವು ಯಾವತ್ತೂ ಬಿಟ್ಟಾಕಿದ್ದೀವಿ. ನಿಮ್ಮ ಸವಾಸನೆ ಬೇಡ ಅಂತ ಹೇಳಿ, ನಿಮ್ಮ ಮಗಳು ಸವಾಸ ಬೇಡ ಅಂತ ನಾನು ತುಂಬ ದಿನನೇ ಆಲೆ ಒಂದು ಎಷ್ಟು ದಿನ ಆಯಿತು, ಒಂದು 7-8 ತಿಂಗಳೇ ಆಯಿತು, ವರ್ಷನೇ ಆಗ್ತಾ ಬಂತು. ಈಗ ನೋಡಿದ್ರೆ ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಗೊತ್ತಾಗಲ್ವಾ ನಿಮಗೆ? ಕಂಪ್ಲೇಂಟ್ ಕೊಡೋಕ್ಕೆ ಒಂದು ಏನಾದರೂ ಸಾಕ್ಷಿ ಆಧಾರ ಇರಬೇಕು. ಸುಮ್ಮನೆ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಮ್ಮ ಮಾನ ಮಾಡಬೇಡ್ರಿ. ಸರ್, ಇವ್ರ ಮಾತು ಕೇಳಕ್ಕೆ ಹೋಗ್ಬೇಡಿ ಸರ್. ದ್ವೇಷದ ಮೇಲೆ ನಮ್ಮ ಮೇಲೆ ಕೊಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಈ ಅವಳು ದಿವ್ಯನ ಕಾಲು ಮುರಿದಿರೋದಕ್ಕೂ ನಮಗೂ ಯಾವ ರೀತಿಲೂ ಸಂಬಂಧನೇ ಇಲ್ಲ. ಆಯಿತು, ಜಾಸ್ತಿ ಎಕ್ಸೈಟ್ ಆಗಬೇಡಿ. ನಾವು ವಿಚಾರಣೆ ಮಾಡಬೇಕು ಅಂತ ಹೇಳಿ ಬಂದಿದ್ವಿ ಅಷ್ಟೇ. ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಏನಾದ್ರೂ ಸಾಕ್ಷಿ ಆಧಾರ ಸಿಕ್ಕಿದ್ರೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕಾಗುತ್ತೆ. ನೀವೆಲ್ಲೂ ಹೋಗೋಂಗಿಲ್ಲ. ನಾವು ಹೇಳ್ದೆ ಕೇಳ್ದೇನೆ ಊರು ಬಿಟ್ಟು ಹೋಗಂಗಿಲ್ಲ. ಎಲ್ಲಾದ್ರೂ ಬೇರೆ ಕಡೆ ಹೋಗಂಗಿದ್ರೆ ನಮ್ಗೆ ಇನ್ಫಾರ್ಮ್ ಮಾಡೇ ಹೋಗ್ಬೇಕು ನೀವಿಬ್ರು. ಇದೇನು ಸರ್, ನಾವೇನು ತಪ್ಪೇ ಮಾಡಿಲ್ಲ ಅಂದಮೇಲೆ ನಾವ್ಯಾಕೆ ಸರ್ ಇದೆಲ್ಲ ಮಾಡಬೇಕು? ಯಾರೋ ಏನೋ ಕಂಪ್ಲೇಂಟ್ ಕೊಟ್ಟ ತಕ್ಷಣ ನೀವು ನಮ್ಮ ಮೇಲೆ ಅನುಮಾನ ಪಡ್ತೀರಾ ಸರ್? ಮೇಡಮ್ಮ, ಯಾರು ಏನು ಅಂತ ನನಗೆ ಗೊತ್ತಿಲ್ಲ, ಯಾವ ಸಾಕ್ಷಿನೂ ಇಲ್ಲ. ಆದ್ರಿಂದ ಇವ್ರಿಗೆ ನಿಮ್ಮ ಮೇಲೆ ಅನುಮಾನ ಬಂದಿದೆ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹಂಗಾಗಿ ನಾವು ನಮ್ಮ ಕರ್ತವ್ಯನ ನಾವು ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ, ನಾವು ತನಿಖೆ ಮಾಡ್ತೀವಿ. ಅದು ಯಾವ ಗಾಡಿ, ಯಾರು ಗುದ್ಕೊಂಡೋಗಿರೋದು ಅಂತ ಯಾರು ಮಾಡಿರೋದು ಅಂತ ಸತ್ಯ ಗೊತ್ತಾದ್ಮೇಲೆ ನಿಮ್ಮನ್ನು ಯಾವುದೇ ರೀತಿಲೂ ನಾವೇನೇನು ಅರೆಸ್ಟ್ ಮಾಡೋಕ್ಕಾಗಲ್ಲ. ಸಾಕ್ಷಿ ಆಧಾರನ ನಾವು ಕಲೆ ಹಾಕ್ತೀವಿ, ನೋಡೋಣ. ಹಂಗಾಗಿ ಹೇಳ್ತಾ ಇದ್ದೀವಿ ಅಷ್ಟೇ. ಹೇಳೋದನ್ನ ಕೇಳಬೇಕು ಅಷ್ಟೇ, ಮತ್ತೆ ಮಾತಾಡೋಂಗಿಲ್ಲ. ಸರಿ, ಆಯಿತು ಬಿಡಿ ಸರ್. ನೀವು ಹೇಳ್ದಂಗೆ ಆಗಲಿ. ನಾವೇ ಎಲ್ಲೂ ಹೋಗಲ್ಲ, ಯಾವ ಊರಿಗೂ ಹೋಗಲ್ಲ. ಯಾಕೆಂದರೆ ನಾವೇ ತಪ್ಪು ಮಾಡಿದರೆ ನಾವು ಎದ್ಕೊಂಡು ಓಡೋಗ್ಬೇಕು. ತಪ್ಪು ಮಾಡಿಲ್ಲ ಅಂದಮೇಲೆ ನಾವ್ಯಾಕೆ ಎದ್ಕೊಂಡು ಹೋಗ್ಬೇಕು? ಊರು ಬಿಟ್ಟು ಯಾಕೆ ಹೋಗಬೇಕು? ನಾವು ಹೋಗಲ್ಲ ಬಿಡಿ ಸರ್. ನೀವು ಅದೇನು ತನಿಖೆ ಮಾಡ್ತೀರೋ ಮಾಡಿ, ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ, ನಾನು ನನ್ನ ತಂಗಿನೂ. ಸರಿ, ಆಯಿತು. ನಾ ಮತ್ತೆ ವಿಚಾರಣೆ ಕರೆದಾಗ ಸ್ಟೇಷನಿಗೆ ಬರಬೇಕಾಗುತ್ತೆ. ಆಯಿತು ಸರ್, ನೀವು ಯಾವಾಗ ಕರೆದ್ರೂ ಬರ್ತೀವಿ. ಸರಿ, ಓಕೆ. ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ, ನೀವು ಕೋಆಪ್ರೇಟ್ ಮಾಡಬೇಕು ಅಷ್ಟೇ. ಸರಿ ಸರ್. ಏನ್ ಸರ್, ಇವ್ರನ್ನ ಅರೆಸ್ಟ್ ಮಾಡಲ್ವಾ ನೀವು? ಏನ್ ಇಲ್ಲೇ ಮಾತುಕತೆ ಆಡಿ ಇಲ್ಲೇ ಮುಗಿಸ್ದಂಗೆ ಕಾಣ್ತೀರಾ? ಯಾಕೆ ಅವ್ರು ದುಡ್ಡಿರೋರು ಅಂತನಾ? ನೋಡಮ್ಮ, ದುಡ್ಡಿರೋರು ಅಂತಲ್ಲ, ದುಡ್ಡು ಇಲ್ಲದೆ ಇರೋಂಥವ್ರು ಅಲ್ಲ. ಸಾಕ್ಷಿ ಆಧಾರ ಇಲ್ಲದೇನೆ ಸಿಕ್ಸಿದ್ದವ್ರನ್ನೆಲ್ಲ ಅರೆಸ್ಟ್ ಮಾಡೋಕ್ಕಾಗಲ್ಲ. ನಾವು ಸಾಕ್ಷಿ ಆಧಾರನ ಕಲೆಕ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಇವ್ರೇನಾದರೂ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಅವಾಗಲೇ FIR ಹಾಕಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಸರಿನಾ? ಆಯ್ತು ಸರ್, ಆದಷ್ಟು ಬೇಗ ಅವನು ಯಾರು ಅಂತ ಕಂಡಿಡೀರಿ. ಸರಿಯಾದ ಶಿಕ್ಷೆ ಆಗಬೇಕು. ನನ್ನ ಮಗಳ ಕಾಲಿಗೆ ನೋವು ತಂದವನಿಗೆ ಸರಿಯಾದ ಶಿಕ್ಷೆ ಆಗಬೇಕು. ಸರಿ ಅಮ್ಮ, ಆಯಿತು. ನಾವಿನ್ನು ಬರ್ತೀವಿ.
ಸರಿ ಸರ್, ಆದಷ್ಟು ಬೇಗ ಯಾವನು ಅಂತ ಕಂಡಿಡಿರಿ. ಅಯ್ಯ ಥೂ, ಇಂಥ ಕೆಲಸ ಹೆಣ್ಮಕ್ಳು ಮಾಡ್ತಾರೆ ಅಂದ್ರೆ ನಂಬಕ್ಕಾಗಲ್ಲಪ್ಪ. ಹಾ, ನಮ್ಮನೇಲಿ ಅದೂನು. ಅತ್ತೆ ಹಂಗೆಲ್ಲ ಯಾಕೆ ಮಾತಾಡ್ತೀರಾ? ಹಾಂ, ಅವ್ರೇನೋ ತಲೆ ಕೆಟ್ಟವ್ರು ಹೇಳಿದ್ರು ಅಂತೇಳಿ ನೀವು ಅದನ್ನೇ ನಂಬ್ತೀರಾ? ಹಂಗೆಲ್ಲ ಏನೂ ಇಲ್ಲ. ನಾವು ಯಾವ ತಪ್ಪು ಮಾಡಿಲ್ಲ, ನನ್ನ ತಂಗಿನೂ ಯಾವ ತಪ್ಪು ಮಾಡಿಲ್ಲ. ಸುಮ್ಮನೆ ನೀವು ಯಮ್ಮ ಹೇಳ್ತು ಅಂತೇಳಿ ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡಕ್ಕೆ ಹೋಗ್ಬೇಡಿ. ನಂದಿನಿ, ನೀನೇನು ಭಯ ಪಡಕ್ಕೆ ಹೋಗ್ಬೇಡ, ಹೋಗು ಒಳಗಡೆ. ಸರಿ ಅಣ್ಣ, ಆಯಿತು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.